ಮಕ್ಕಳೇ, ಇವತ್ತು ನಾವು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಈಗ ನಿಮಗೆ ಏನು ಲೆಕ್ಕ ಕೊಡ್ತಾರೆ ಅಂತ ನೋಡಿದ್ರೆ ನೋಡಿ, ಅವರೊಂದು ಭಾಳ ಸರಳವಾದ ಲೆಕ್ಕವನ್ನು ನಾನು ತಗೊಂಡಿದ್ದೀನಿ. 2 4 6 8 10 ಈ ಥರ ಇತ್ತು ಅಂದರೆ ಇಲ್ಲಿ ನಿಮಗೆ ಏನು ಮಾಡ್ತಾರೆ, ಒಂದೊಂದು ಸಲ ಈ ಥರ ಕಾಮಗಳನ್ನು ಕೊಟ್ಟು 10 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇಲ್ಲಾಂದರೆ ನಿಮಗೆ 20 ಪದಗಳ ಮೊತ್ತ ಅಂತ ಇಟ್ಕೊಳ್ಳಿ. ಇಲ್ಲಾಂದರೆ ಈ ಪ್ರಶ್ನೆಯ ಸ್ವರೂಪ ಇನ್ನೊಂದು ರೀತಿ ಇರುತ್ತೆ ನೋಡಿ. 2 + 4 + 6 + 8 ಡ್ಯಾಶ್ 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 20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಪ್ರಶ್ನೆಯನ್ನು ಏನಂತ ಕೇಳ್ತಾರೆ? 20 ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಈಗ 20 ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳಿದಾಗ ಮೊದಲನೆಯ ಸಂಖ್ಯೆಯನ್ನು ನಾವು ಏನಂತ ತಗೋಬೇಕು? 2 ಅಂತ ತಗೋಬೇಕು. ನಂತರದಲ್ಲಿ ನಾವು ಡಿಯನ್ನು ಮಾಡಬೇಕು. ನಮಗೆ ಗೊತ್ತಿದೆ ಡಿ ಏನಪ್ಪ ಅಂದರೆ, ಈ ಮೊದಲ ಪದದ ಮೇಲೆ ಬೆರಳನ್ನು ಇಟ್ಟಾಗ ಮುಂದಿನ ಪದ ಮೈನಸ್ ಹಿಂದಿನ ಪದ ಅಂದರೆ A2 - A1 = ನಾವೇನಂತ ತಗೋಬೇಕು? ಮುಂದಿನ ಪದ 4 ಮೈನಸ್ ಇಂದಿನ ಪದ 2 ಅಂತ ತಗೋಬೇಕು. ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಏನಂತ ಕೇಳಿದ್ದಾರೆ? ಎಷ್ಟು ಪದಗಳ ಮೊತ್ತ ಅಂತ ಹೇಳಿದ್ದಾರೆ? 20 ಪದಗಳ ಮೊತ್ತ. ಅಂದರೆ ಎನ್ನಿನ ಬೆಲೆ ಇಲ್ಲಿ ಏನಾಗ್ತಾ ಇದೆ ಅಂದರೆ 20 ಅಂತ ಆಗ್ತಾ ಇದೆ. ಸೊ 20 ಪದಗಳ ಮೊತ್ತ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ನೋಡಿ, ನಾವು ಏನು ಮಾಡಬೇಕು? 20 ಪದಗಳ ಮೊತ್ತ ಅಂತ ಅಂದಾಗ ನಾವು ಏನು ಮಾಡಬೇಕು ನೋಡಿ, ಎಗೆ ಬರ್ಕೊಂಡಿದ್ದೀನಿ ನಾನು, A = 2 ಅಂತ. ಡಿಗೆ ಕೂಡ ಬರ್ಕೊಂಡಿದ್ದೀನಿ. ನಾನು ಏನಂತ ಬರ್ಕೊಂಡಿದ್ದೀನಿ ಡಿಗೆ ಅಂದರೆ ಮುಂದಿನ ಪದ ಮೈನಸ್ ಹಿಂದಿನ ಪದ, ಮುಂದಿನ ಪದ ಮೈನಸ್ ಹಿಂದಿನ ಪದ, 4 - 2 ಅಂತ ಬರ್ಕೊಂಡಿದ್ದೀನಿ. ಅದಕ್ಕೆ ಉತ್ತರ ಏನು ಬರ್ತಾ ಇದೆ ಅಂದರೆ 2 ಅಂತ ಉತ್ತರ ಬರ್ತಾ ಇದೆ. ಎನ್ನ ನಂಬರನ್ನು ನಾನು ಬರ್ಕೊಂಡಿದ್ದೀನಿ, n = 20 ಅಂತ ಹೇಳಿ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ ಮೊದಲು ಸೂತ್ರವನ್ನು ಬರಿಬೇಕು. ಸೊ ಮೊದಲು ಸೂತ್ರ ಏನು? ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ನೋಡಿ, ಆ ಸೂತ್ರ ಏನನ್ನು ಹೇಳುತ್ತೆ ಅಂತ ನೋಡೋಣ. ಮೊದಲು ನೋಡಿ, ಸೂತ್ರ ಏನಪ್ಪ ಅಂದರೆ Sn = n/2, n/2. ಬ್ರ್ಯಾಕೆಟನ್ನು ನೀವು ಓಪನ್ ಮಾಡಬೇಕು. 2a, 2a ಅಂದರೆ 2 ಮತ್ತು ಎಗಳನ್ನು ನಾವು ಗುಣಿಸ್ತಾ ಇದ್ದೀವಿ ಅಂತ ಅರ್ಥ. ಪ್ಲಸ್ n-1 ಇಂಟು ಡಿ. ಬ್ರ್ಯಾಕೆಟನ್ನು ನಾವೇನು ಮಾಡ್ತಾ ಇದ್ದೀವಿ? ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀವಿ. ನಂತರ ಆ ಜಾಗಗಳಿಗೆ ಇರೋ ಬೆಲೆಗಳನ್ನು ಬರ್ಕೋತೀವಿ. n ಜಾಗಕ್ಕೆ ಏನು ಬರಿಬೇಕು ನಾನು? 20. ನೆಕ್ಸ್ಟು n ಜಾಗಕ್ಕೆ ನಾನು ಏನು ಬರಿಬೇಕು? 20/2 ಅಂತ ಬರಿಬೇಕು. ನಂತರದಲ್ಲಿ ಎ ಅನ್ನು ನಾನು ಹಾಕ್ತಾ ಇದ್ದೀನಿ. ಎ ಹಾಕಿದಾಗ ಒಂದು ನಿಮಿಷ, 2ಅನ್ನು ನಾನು ಹಾಕ್ತಾ ಇದ್ದೀನಿ. ಎ ಬೆಲೆಯನ್ನು ನಾನು ಏನಂತ ಬರ್ಕೊಂಡಿದ್ದೀನಿ? 2 ಅಂತ ಬರೆದಿದ್ದೀನಿ. 2a ಅಂದರೆ 2 ಮತ್ತು ಎಗಳು ಗುಣಿಸಲ್ಪಟ್ಟಿದೆ ಅಂತ ಅರ್ಥ. 2 ಇಂಟು ಎ ಜಾಗದ ಬೆಲೆ ಏನು ಬರ್ತಾ ಇದೆ ನೋಡಿ? 2. ಸೊ ಇದನ್ನು ಬರಿತಾ ಇದ್ದೀನಿ. 2 ಪ್ಲಸ್ n ಜಾಗದ ಬೆಲೆಯನ್ನು ಏನು ಬರೆದಿದ್ದೀನಿ? 20. 20 - 1. ಡಿ ಜಾಗದ ಬೆಲೆಯನ್ನು ಏನಂತ ಬರೆದಿದ್ದೀನಿ? 2. ಈಗ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ? ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ನಾನು ಏನಪ್ಪ ಅಂತಂದರೆ S20 ಅಂತ ತಗೊಳ್ತೀವಿ. S20 ಅಂತ ತಗೊಂಡ್ಮೇಲೆ ನಾನು ಈಗ ಒಂದೊಂದೇ ಲೆಕ್ಕವನ್ನು ಮಾಡಬೇಕು. 2ರ ಮಗ್ಗಿಯನ್ನು ನಾನು ಹೇಳ್ಕೋಬೇಕು. 2ರ ಮಗ್ಗಿಯನ್ನು ನಾನು ಹೇಳ್ಕೊಂಡಾಗ ಇಲ್ಲಿ ಏನಾಗುತ್ತೆ ಅಂದರೆ 2 1ಲಿ 2 10ಲಿ ಅಂತ ಆಗುತ್ತೆ. ಸೊ ಆ 10ಅನ್ನು ಇಲ್ಲಿ ಬರ್ಕೋತಾ ಇದ್ದೀನಿ. ನಂತರ 2 ಇಂಟು 2 ಅಂದರೆ ಏನಾಯಿತು? 4 ಅಂತ ಆಯಿತು. 20ರಲ್ಲಿ 1ಅನ್ನು ಕಳೆದ್ರೆ 19 ಅಂತ ಆಯಿತು.
19 ಇಂಟು 2 ಅಂತ ಹೇಳಿ ನಾನು ಬರೀತಾ ಇದ್ದೀನಿ. ನಂತರದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, 10 ಅಂತ ಬರ್ಕೊಂಡ್ವಿ. ನೋಡಿ, ಈ ಹಂತದಲ್ಲಿ ನೀವು ಲೆಕ್ಕವನ್ನು ಮಾಡುವಾಗ ಬಹಳ ತಪ್ಪನ್ನು ಮಾಡ್ತೀರಿ. ಅದಕ್ಕೆ ನಾನೊಂದು ಸೂತ್ರ ಕಂಡುಹಿಡ್ದಿದ್ದೀನಿ. ಏನಪ್ಪ ಅಂತಂದರೆ, ಗು ಗು ಕ ಗು ಅಂತ ಸೂತ್ರ ಕಂಡುಹಿಡ್ದಿದ್ದೀನಿ. ಏನಿದು ಅಂತ ಅಂದರೆ ನೋಡಿ, ಗು ಈ ಥರ ಬರ್ಕೋಬೇಕು. ನೀವು ಈ ಕಡೆಯಿಂದ ಬಲಬದಿಯಿಂದ ಬರ್ಕೋಬೇಕು. ನೋಡಿ, ಗು ಕ ಗು ಅಂತ ಹೇಳಿ ಮೊದಲು ಗುಣಿಸ್ಬೇಕು. ನೀವು ಗುಣಿಸಿದಾಗ ಏನಾಗುತ್ತೆ ಅಂತ ನೋಡಿ. ಗುಣಿಸಿದ ನಂತರ 2 9 18, 1 ದಶಕ 2 1 2 38 ಪ್ಲಸ್ 4 ಅಂದರೆ ಮೊದಲು ನೀವು ಗುಣಿಸಬೇಕು. ಗುಣಿಸಿದ ಮೇಲೆ ಬಂದ ಉತ್ತರಕ್ಕೆ ನೀವು ಕೂಡಬೇಕು. ಕೂಡಿದ ಮೇಲೆ ಬಂದ ಉತ್ತರವನ್ನು ಪುನಃ ಗುಣಿಸಬೇಕು. ಗು ಕಾ ಗು ಅಂತ ಹೇಳಿ ನಾನು ನಿಮಗೆ ನಿಮೋನಿಕ್ ಟೆಕ್ನಿಕ್ಕನ್ನು ಮಾಡಿದ್ದೀನಿ. ನೋಡಿ, ಈಗ 38ಕ್ಕೆ ನೀವು 4 ಹಾಕಿದ್ರೆ ನಿಮಗೆ 42 ಬರ್ತಾ ಇದೆ. 42ಕ್ಕೆ 10 ಹಾಕಿದ್ರೆ ಏನಾಯಿತು ಅಂದರೆ 420 ಅಂತ ಹೇಳಿ ನಿಮಗೆ ಉತ್ತರ ಬರ್ತಾ ಇದೆ. ಸೊ ಈ ರೀತಿಯಲ್ಲಿ ನೀವು ಲೆಕ್ಕವನ್ನು ಮಾಡಬೇಕು. ಮೊದಲ ಪದ ಏನಾಗಿದೆ ನೋಡಿ, ಮೊದಲ ಪದ ಏನಾಗಿದೆ ನೋಡಿ, ಮೊದಲ ಪದ ಏನಾಗಿದೆ ನೋಡಿ, ಎ = 2 ಇದೆ. ಡಿ ಅನ್ನು ನಾವು ಬರ್ಕೊಂಡಿದ್ದೀವಿ, ಎನ್ ಅನ್ನು ಬರ್ಕೊಂಡಿದ್ದೀವಿ 20 ಅಂತ. ಎಸ್ ಎನ್ =n/2 ಅಂತ ಬರಿತಾ ಇದ್ದೀನಿ. ಎಸ್ ಎನ್ ಏನಂತ ಬರಿತಾ ಇದ್ದೀನಿ, n/2 2a ಪ್ಲಸ್ n-1 ಇಂಟು ಡಿ ಅಂತ ಬರಿತಾ ಇದ್ದೀನಿ. ಎಸ್ 20 ನಾನು ಏನಂತ ಬರ್ಕೊಂಡೆ, 20/2 ಅಂತ ಬರ್ಕೊಂಡೆ. 2 ಇಂಟು 2 ಕಾಣಿಸ್ತಾ ಇದೆಯಾ ಮಕ್ಕಳೇ, 2 ಇಂಟು 2 ಪ್ಲಸ್ 20 ಮೈನಸ್ 1 ಇಂಟು 2 ಎಷ್ಟಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಲೆಕ್ಕವನ್ನು ಮಾಡ್ತಾ ಇದ್ದೀವಿ. 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20 ಅಂತ ಬರ್ಕೊಂಡೆ. ನಂತರ ಬರ್ಕೊಂಡೆ 2 2 4 ಅಂತ ಬರ್ಕೊಂಡೆ. 19ರಲ್ಲಿ 1 ಕಳೆದಾಗ 20ರಲ್ಲಿ 1 ಕಳೆದಾಗ 19 ಬರುತ್ತೆ. 19 ಇಂಟು 2 ಮಾಡಿಕೊಂಡಾಗ ನಮಗೆ 38 ಬರ್ತಾ ಇದೆ. ಈ ಹಂತ ಇದೆಯಲ್ಲಪ್ಪ, ಈ ಹಂತದಲ್ಲಿ ನೀವು ಭಾಳ ಜನ ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀರಿ. ಇಲ್ಲಿ ನೀವು ಏನು ಮಾಡ್ಕೋತೀರಿ ಅಂದರೆ ಗೊಂದಲವನ್ನು ಮಾಡ್ಕೋತೀರಿ. ಅದಕ್ಕೆ ಒಂದು ಸೂತ್ರವನ್ನು ನೆನ್ಪಿಟ್ಕೊಳ್ಳಿ, ಗು ಕಾ ಗು ಅಂತ ಹೇಳಿ. ಮೊದಲು ಗುಣಿಸಿ, ಗುಣಿಸಿದ ಉತ್ತರವನ್ನು ಕೂಡಿ ಎಲ್ಲ ಆದ ಮೇಲೆ ಬರುವ ಉತ್ತರವನ್ನು ಮತ್ತೆ ಗುಣಿಸಿ. ಆವಾಗ ನಿಮಗೆ 420 ಬರುತ್ತೆ. ಈ ರೀತಿಯಲ್ಲಿ ಪಾಸಿಂಗ್ ಪ್ಯಾಕೇಜಲ್ಲಿರುವ ಎಲ್ಲ ಎಸ್ ಎನ್ ಲೆಕ್ಕಗಳನ್ನು ನೀವು ಮಾಡಬೇಕು.